ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಅಪ್ಡೇಟ್ಗೆ ಸ್ವಾಗತ. ಆಯ್ತಾ, ಬಿಗ್ ಬಾಸ್ ಸೀಸನ್ 13 ಗ್ರ್ಯಾಂಡ್ ಆದ ಒಂದು ಮಹಾ ಯುದ್ಧನೇ. ಇಲ್ಲಿ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಅಗ್ನಿ ಪರೀಕ್ಷೆಯಲ್ಲಿ ಯಾರು ಅರ್ಹರಿರ್ತಾರೋ, ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ, ಯೋಗ್ಯತೆ ಅರ್ಹತೆ ಎಲ್ಲಾನು ಕೂಡ ಇಲ್ಲಿ ಅದರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆಡದಂಥ ಒಂದು ಕೆಪಾಸಿಟಿ ಇರಬೇಕು, ದೃಢತೆ ಮತ್ತು ಶಕ್ತಿ ನನ್ನಲ್ಲಿ ಇದೆ ಅಂತ ಒಂದು ಕಿಚ್ಚು ಇರಬೇಕು. ಅಂಥವರಿಗೆ ಮಾತ್ರ ಅಗ್ನಿ ಪರೀಕ್ಷೆಯನ್ನು ಸಾಲ್ವ್ ಮಾಡಿ ಬಿಗ್ ಬಾಸ್ ಒಳಗಡೆ ಎಂಟ್ರಿ ಕೊಡಲು ಸಾಧ್ಯ. ಆದರೆ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಇಲ್ಲಿ ಯಾರು ಹೋಗ್ತಾರೆ, ಆಡಿಷನ್ ಕೂಡ ಇಲ್ಲಿ ಆಲ್ರೆಡಿ ಆಗಿದೆ, ಆಡಿಷನ್ ಲಾಂಚ್ ಕೂಡ ಆಗಿದೆ. ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಕಾಮನ್ ಪೀಪಲ್ಗಳು ಸೆಲೆಕ್ಟ್ ಮಾಡಿದ್ದಾಯಿತು. ಇದೇ ಒಂದು ಶನಿವಾರ ಭಾನುವಾರ ಆಗಸ್ಟ್ 16ಕ್ಕೆ 17ಕ್ಕೆ ಸ್ಟಾರ್ಟ್ ಆಗುತ್ತದೆ. ಅದರ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಸಾಕಷ್ಟು ಒಂದು ಮಿಡಲ್ ಕ್ಲಾಸ್ ಜನರು ಕೂಡ ಕನಸು ಕಂಡಂಥ ಒಂದು ವ್ಯಕ್ತಿಗಳು ಕೂಡ ಆಡಿಷನ್ ಬಂದಿತ್ತು. ಆಡಿಷನ್ ಕೂಡ ಕಂಪ್ಲೀಟ್ ಆಗಿದೆ. ಅದರಲ್ಲಿ ಇಲ್ಲಿ ಸಾಕಷ್ಟು ಜನರು ಕೂಡ ಕನಸು ಕಂಡಿರ್ತಾರೆ, ನಾನು ಸೆಲೆಕ್ಟ್ ಆಗ್ತೀನಿ ಅಂತೂ ಆಸೆ ಪಟ್ಟಿರ್ತಾರೆ. ಆದರೆ ಆಸೆ ನಿರಾಸೆ ಆಗಿಬಿಡುತ್ತದೆ. ಯಾಕಂದರೆ ಒಂದೇ ಒಂದು ಪಾಯಿಂಟ್ಲಿಂದ ಒಂದೇ ಒಂದು ಏನೋ ಕಾರಣಾಂತರದಿಂದ ಸಾಕಷ್ಟು ಜನರು ಕೂಡ ಇಲ್ಲಿ ಅದರಲ್ಲಿ ತುಂಬ ಜನರು ಕೂಡ ಇಲ್ಲಿ ಬಂದಿದ್ರು. ಅದನ್ನು ನಿಭಾಯಿಸದೆ ಇಲ್ಲಿ ಸಾಕಷ್ಟು ಇಲ್ಲಿ ಕಾಮನ್ ಪೀಪಲ್ಗಳನ್ನು ಸೆಲೆಕ್ಟ್ ಮಾಡೋದು ತಪ್ಪಾಯ್ತಾ, ಇಲ್ಲಿ ಯಾರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅವರಿಗೆ ಮೋಸ ಆಯ್ತಾ, ಅವರು ಇಲ್ಲಿ ಅರ್ಹರಿದ್ರು ಕೂಡ ಇಲ್ಲಿ ಬಿಗ್ ಬಾಸ್ ಮನೆಗೆ ಇಲ್ಲಿ ಅಗ್ನಿ ಪರೀಕ್ಷೆಯಲ್ಲಿ ಇಲ್ಲಿ ಆಗ್ತಾ ಇರಲ್ಲ ಅಂತಂದು ನಾವು ಸಾಕಷ್ಟು ಜನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾದಲ್ಲಿ ನೋಡಿರ್ಬೋದು. ಸಾಕಷ್ಟು ಜನ ಒಬ್ಬಳು ಲೇಡಿನೂ ಕೂಡ ಹೇಳಿದ್ರು, ಇಲ್ಲಿ ಅಗ್ನಿ ಪರೀಕ್ಷೆ ಅಂತಂದು ಕಾಮನ್ ಪೀಪಲ್ಗಳನ್ನು ಸೆಲೆಕ್ಟ್ ಮಾಡಬಾರ್ದಿತ್ತು. ಯಾಕಂದರೆ ನಾವು ಸಾಕಷ್ಟು ಕಷ್ಟಪಟ್ಟಿರ್ತೀವಿ, ಕನಸು ಕಂಡಿರ್ತೀವಿ, ಅವರು ಇವಾಗ ಇಲ್ಲಿ ನಮ್ಮನ್ನ ಸೆಲೆಕ್ಟ್ ಮಾಡಲಿಲ್ಲ ಅಂತಂದು ತುಂಬ ಬೇಜಾರಾಗಿರುತ್ತದೆ. ಅದಕ್ಕೋಸ್ಕರ ಅಗ್ನಿ ಪರೀಕ್ಷೆ ಬೇಕಿತ್ತಾ ಅಥವಾ ಕಾಮನ್ ಪೀಪಲ್ಗಳನ್ನು ಸೆಲೆಕ್ಟ್ ಮಾಡೋದು ಈ ಒಂದು ಸೀಸನಲ್ಲಿ ಚಾಲೆಂಜ್ ಇತ್ತಾ, ಇದು ಬೇಡವಾಗಿತ್ತಾ ಅಂತಂದು ನೀವೇ ಕಮೆಂಟ್ ಹಾಕಿ. ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲೋರು ಯಾರು, ಆದಷ್ಟು ಬೇಗನೆ ಇಲ್ಲಿ ಮಿಡಲ್ ಕ್ಲಾಸ್ ಅಂದರೆ ನಮ್ಮಂಥ ನಿಮ್ಮಂಥ ಕಡು ಬಡವರು ಸೆಲೆಕ್ಟ್ ಆದರೆ ತುಂಬ ಒಳ್ಳೆಯದಾಗುತ್ತದೆ. ಮತ್ತೆ ಇಲ್ಲಿ ಸೀರಿಯಲ್ ನಟಿ ಆ್ಯಕ್ಟರ್ಸ್ ಹೀರೋಯಿನ್ ಸೆಲೆಕ್ಟ್ ಆದರೆ ಇಲ್ಲಿ ನಮ್ಗಂತೂ ಬಿಗ್ ಬಾಸ್ ಸೀಸನ್ 13 ಇದೇ ಒಂದು ಆಗಸ್ಟ್ 16ಕ್ಕೆ ಶನಿವಾರ ಮತ್ತು ಭಾನುವಾರ ಪ್ರತಿ 9ವರೆಗೆ ಸ್ಟಾರ್ಟ್ ಆಗ್ತದೆ. ನಾವೊಂದು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ. ಆದಷ್ಟು ಬೇಗನೆ ಕೂಡ ಬಿಗ್ ಬಾಸ್ ಸೀಸನ್ 13 ಅದು ಅರ್ಹ ವ್ಯಕ್ತಿಗಳಿಗೆ ಆಯ್ಕೆ ಆಗಬೇಕು. ಯಾಕಂದರೆ ಕಷ್ಟಪಟ್ಟಿರ್ತಾರೆ, ಮಿಡಲ್ ಕ್ಲಾಸ್ದವರೇ ಬರಬೇಕು ಅಂತ ನಮಗೂ ಕೂಡ ಆಸೆ ಇದೆ. ಸಾಕಷ್ಟುಗಳ ಒಂದು ಕನಸನ್ನು ಹೊತ್ತಿರ್ತಾರೆ. ಎಲ್ಲ ಒಂದು ಮನೆಯವರಿಗೂ ಮತ್ತು ರಿಲೇಟಿವ್ಸ್ಗೂ ಕೂಡ ಹೇಳ್ತಾರೆ, ನಾನು ಬಿಗ್ ಬಾಸ್ ಶೋಗೆ ಹೋಗ್ತೀನಿ, ಆಡಿಷನ್ಗೂ ಕೂಡ ಸೆಲೆಕ್ಟ್ ಆಗಿದ್ದೀನಿ ಅಂತಂದು ಸಾಕಷ್ಟು ಕನಸು ಕಂಡಿರ್ತಾರೆ. ಆದರೆ ಆ ಒಂದು ಕನಸು ನನಸಾಗದೆ ಹಾಗೆ ಕನಸು ಉಳ್ಕೊಂಡ್ರೆ ಅವರಿಗೆ ತುಂಬ ಕಷ್ಟ ಆಗುತ್ತದೆ, ನೋವಾಗುತ್ತದೆ. ಅದಕ್ಕೋಸ್ಕರ ದಯವಿಟ್ಟು ಇಲ್ಲಿ ಬಿಗ್ ಬಾಸ್ ಶೋದವರು, ಯಾಕಂದರೆ ಆದಷ್ಟು ಬಡವರ ಮಕ್ಕಳನ್ನು ಇಲ್ಲಿ ಬೆಳೆಸಬೇಕು. ಹೇಗೆ ಗಿಲ್ಲಿ ಅವರು ಮತ್ತು ಇಲ್ಲಿ ಸೂರಜ್ ಅವರು ಕೂಡ ಇನ್ಫ್ಲುಯೆನ್ಸ್ ಪ್ರಕಾರ ಬಂದಿರದಿಲ್ಲೋ ಅದೇ ರೀತಿಯಾಗಿ ಈ ಒಂದು ಸೀಸನ್ನು ಕೂಡ ಇಲ್ಲಿ ಜೆನ್ಯೂನ್ ಆಗಿ ಇಲ್ಲಿ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಯಾರು ಟ್ಯಾಲೆಂಟೆಡ್, ಯಾರು ಒಂದು ಅರ್ಹ ಇರ್ತಾರೋ ಅವರನ್ನೇ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರು ಮತ್ತು ಯೂಟ್ಯೂಬರು ಮತ್ತು ಹೋದ ಒಂದು ಸೀಸನ್ನಲ್ಲಿ ಹೇಗೆ ಇಲ್ಲಿ ಸೀರಿಯಲ್ನಲ್ಲಿ ಕ್ಯಾರೆಕ್ಟರ್ನಲ್ಲಿ ತುಂಬ ಹೈಲೈಟ್ ಆಗಿರ್ತಾರೋ ಅಂಥವ್ರನ್ನ ಸೆಲೆಕ್ಟ್ ಮಾಡದೆ ಕಡು ಬಡವ್ರನ್ನ ನಿಮ್ಮಂಥ ಮಿಡಲ್ ಕ್ಲಾಸ್ ಜನರನ್ನು ಸೆಲೆಕ್ಟ್ ಮಾಡಿದರೆ ಇಡೀ ಒಂದು ಬಿಗ್ ಬಾಸ್ ಸೀಸನ್ 13 ಗ್ರೇಟ್ ವರ್ಲ್ಡ್ನಲ್ಲೇ ರೆಕಾರ್ಡ್ ಆಗ್ತಾ ಇರ್ಬೋದು ಅಂತ ಹೇಳ್ತಾ ಇದ್ದೀವಿ. ಆದಷ್ಟು ಬೇಗನೆ ಇಲ್ಲಿ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗಲಿ. ಇದೇ ಒಂದು 8 ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತದೆ. ಯಾರೆಲ್ಲ ಬರ್ತಾರೆ, ಯಾರು ಬರ್ಬೋದು ಅಂತಂದು ನೋಡೋಣ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.